ಅಬ್ರು ಬಾಗ್ ಮೇಲೆ ದಾಳಿಯಾಗಿದೆ. ಪಿಒಕೆ ಭಾಗದ ಕೊಟ್ಲಿ, ಸಿಯಾಲ್ಕೋಟ್, ಮುಜಫರಾಬಾದ್ ಮೇಲೆ ಅಟ್ಯಾಕ್ ಮಾಡಿದೆ ನಮ್ಮ ಭಾರತೀಯ ಸೇನೆ. ಭಾರತೀಯ ಸೇನೆ, ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರವನ್ನ ಮಾಡಿರುವಂತದ್ದು. ಆಪರೇಷನ್ ಸಿಂಧೂರ ಬಗ್ಗೆ ರಕ್ಷಣಾ ಇಲಾಖೆ ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿತ್ತು. 9 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ ಅಂತ ಹೇಳಿ ಪಾಕಿಸ್ತಾನದ ಮಿಲಿಟರಿ ಪಡೆಯನ್ನು ಗುರಿಯಾಗಿಸಿಲ್ಲ. ಪದೇ ಪದೇ ನಾವು ಹೇಳ್ತಾ ಇದ್ದೀವಿ, ಪಾಕಿಸ್ತಾನದ ಮಿಲಿಟರಿ ಪಡೆಯನ್ನ ಗುರಿಯಾಗಿಸಿಲ್ಲ. ಜೊತೆಗೆ ಸಾರ್ವಜನಿಕ ಸ್ಥಳಗಳ ಮೇಲೆಯೂ ಕೂಡ ದಾಳಿ ಮಾಡಿಲ್ಲ. ನಮ್ಮ ಟಾರ್ಗೆಟ್ ಭಯೋತ್ಪಾದಕರ ವಿರುದ್ಧ ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ನಾವು ಈ ಹೆಜ್ಜೆಯನ್ನ ಇಟ್ಟಿದ್ದೇವೆ ಅಂತ ತಿಳಿಸಿದೆ. ಬದುಕಿನ ಭರವಸೆಯನ್ನ ಕಳ್ಕೊಂಡಿದ್ರು ನಮ್ಮ ಭಾರತೀಯ ಹೆಣ್ಣು ಮಕ್ಕಳು. ಅವರ ಜೊತೆಯಲ್ಲೇ ನಮ್ಮನ್ನು ಕೂಡ ಸಾಯಿಸ್ಬಿಡಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ರು ಹೆಣ್ಣು ಮಕ್ಕಳು. ಮತ್ತೆ ಹೆಣ್ಣು ಮಗಳೊಬ್ಳು ಉಗ್ರನ ಬಳಿ ಕೇಳಿದಾಗ ಹೋಗ್ ಮೋದಿಗೆ ಹೇಳು ಅಂತ ಹೇಳಿದ್ನಂತೆ ಉಗ್ರ. ಅದಕ್ಕೆ ಈಗ ಭಾರತೀಯ ಸೇನೆ ಉತ್ತರವನ್ನ ಕೊಟ್ಟಿದೆ. ಮೋದಿಗೆ ಹೇಳಿದ್ದು ಆಯ್ತು, ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದು ಆಯ್ತು. 70ಕ್ಕೂ ಹೆಚ್ಚು ಭಯೋತ್ಪಾದಕರು ಉಡಿಸಾಗಿದ್ದಾರೆ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 80ಕ್ಕೂ ಹೆಚ್ಚು ಉಗ್ರರು, ಭಯೋತ್ಪಾದಕರು ಉಡಿಸಾಗಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ನಮ್ಮ ಸೇನೆ. ಆಪರೇಷನ್ ಸಿಂಧೂರನ್ನ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ನಡೆಸಿವೆ. ಐಎಎಫ್ ಫೈಟರ್ ಜೆಟ್ಗಳು ವೈಮಾನಿಕ ದಾಳಿಯನ್ನ ನಡೆಸಿದ್ರೆ ಸೇನೆಯು ಕ್ಷಿಪಣಿಗಳನ್ನ ಉಡಾಯಿಸಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ದಾಳಿಯಲ್ಲಿ 80ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ರಕ್ಷಣಾ ಸಚಿವಾಲಯ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆ ನಂತರ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದರ ಬಗ್ಗೆ ನಿಖರವಾದ ಮಾಹಿತಿ ಸಿಗ್ಲಿಕ್ಕಿದೆ. ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ 9 ಅಡಗು ತಾಣಗಳ ಮೇಲೆ ಈ ದಾಳಿ ಆಗಿದೆ. ಮುರೀದ್ಕೆ, ಮುಜಫರಾಬಾದ್, ಬಹವಲ್ಪುರ್, ಕೋಟ್ಲಿ, ಚಾಕ್, ಅಮ್ರು, ಗುಲ್ಫುರ್, ಬಿಂಬರ್ನಲ್ಲಿ ದಾಳಿಯಾಗಿದೆ. ಏಪ್ರಿಲ್ 22ರಂದು ಪಾಕ್ ಬೆಂಬಲಿತ ಉಗ್ರರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಪೈಶಾಚಿಕ ಕೃತ್ಯ ನಡೆಸಿದರು. ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕರು ಜೀವವನ್ನ ಕಳೆದುಕೊಂಡಿದ್ದಾರೆ. ಉಗ್ರ ದಾಳಿಗೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಇದೀಗ 140 ಕೋಟಿ ಜನರು ಕಾಯ್ತಾ ಇದ್ರು ಈ ದಿನಕ್ಕಾಗಿ. ಯಾವಾಗ ಯುದ್ಧ, ಯಾವಾಗ ಸೇಡನ್ನ ತೀರಿಸಿಕೊಳ್ಳುತ್ತೆ, ಯಾವ ರೀತಿಯಾದಂತಹ ಯುದ್ಧ ಆಗಬಹುದು. ಮಾಕ್ ಡ್ರಿಲ್ ಅನ್ನ ಕೂಡ ನಡೆಸಲಾಗ್ತಾ ಇತ್ತು, ತಯಾರಿಗಳು ಕೂಡ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿಯೇ ಈ ದಾಳಿಯಾಗಿರುವಂಥದ್ದು. ಯುದ್ಧಕ್ಕೆ ನಾವು ರೆಡಿಯಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ರವಾನೆ ಕೂಡ ಮಾಡಲಾಗಿತ್ತು.
ಭಾರತದ ದಾಳಿಗೆ ಬೆಚ್ಚಿ ಬಿದ್ದ ಉಗ್ರ ಪೋಷಕ ಪಾಕಿಸ್ತಾನ. ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಭೀಕರವಾದಂತಹ ದಾಳಿಯಾಗಿದೆ. ಎತ್ತ ನೋಡಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಮಿಸೈಲ್ಗಳ